ಸರ್ ನಾವು ಅಣ್ಣಾರಾವ್ ರೆಡ್ಡಿ ಅಂತೇಳಿ MS ಮಿಲ್ ಎಕ್ಸ್ ಎಂಪ್ಲಾಯ್. 2002ರಲ್ಲಿ MS ಮಿಲ್ ಬಂದಾಯಿತು. ಬಂದಾದ್ಬೇಕಾ ನಮಗೆ VRS ಅಂತ ಇಷ್ಟು ಅಮೌಂಟ್ ಕೊಟ್ಟರು. ಕೊಟ್ಟ ಬಳಿಕ 123 ಮಂದಿ ಕಂಪ್ನಿ ಕ್ವಾರ್ಟರ್ಸ್ ಇದ್ದೆವು. 120 ಮಂದಿ ಕ್ವಾರ್ಟರ್ಸ್ ಇದ್ಬೇಕಾ ಅವ್ರು ಏನಾದರೂ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಕೊಡಲಾರ್ಬಿಟ್ಟಿಗೆ ಫೆಬ್ರವರಿ 2011 ಒಂದು ಮೀಟಿಂಗ್ ಆಯಿತು. ಆವಾಗ ನಿಮ್ಮಲ್ಲಿ 2 ಟೈಪ್ 3 ಟೈಪ್ ನಾವು ಒಂದೇ ಟೈಪ್ ಮಾಡ್ತೀವಿ ಅಂಥೇಳಿ ಒಂದು ಮಾತಾಡಿ B ಮತ್ತು C ಅಂತ ಅವ್ರ ಹೆಸರು ಕೊಟ್ಟರು. ಬಿದವ್ರಿಗೆ ಇಷ್ಟು, ಸಿದವ್ರಿಗೆ ಇಂತಿಷ್ಟು ಕೊಡ್ತೀವಿ ಅಂತ ಹೇಳಿದ್ರು. 24-30 C, ಮುಂದೆ 25 35 40 ಥರ ಬೀದು ಕೊಡ್ತೀವಿ ಅಂತ ಹೇಳಿದ್ರು. ಆಯಿತು, ನಾವು ಯಾಕಂದ್ರೆ ಎಲ್ಲರೂ ಒಪ್ಕೊಂಡು ನಮ್ಮಲ್ಲಿ ಒಂದು 6 ಮಂದಿ ಚುನಾಯಿತ ಪ್ರತಿನಿಧಿ ಅಂತೇಳಿ ಮಾಡಿದ್ರು. ಬಿದಾಗ ಮತ್ತು ಸಿದಾಗ ಕಲ್ತು ಮಾಡಿ ನಾವು ಇಷ್ಟಕ್ಕೆ ಒಪ್ಕೋಬೇಕು ಅಂದ್ರೆ ಒಂದು ಒಪ್ಕೊಂಡ್ವಿ. ಅವ್ರೇನಂದ್ರೆ ಅದಕ್ಕೆಲ್ಲ ಒಪ್ಕೊಂಡ್ವಿ. ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೆ ತನಕ ಕೊಟ್ಟಿಲ್ಲ. ಆಯ್ತು, ಯಾರೂ ಬಂದು ಕೇಳಿಲ್ಲ. ನಾವು ಎಲ್ಲರಿಗೂ ಕೊಟ್ಟಿವಿ ಮೇಡಮ್, ಎಲ್ಲರಿಗೆ ಧರ್ಮಸಿಂಗ್ ಅವ್ರು ಕೊಟ್ಟೆವು, ಖರ್ಗೆ ಸಾವ್ರು ಕೊಟ್ಟೆವು, ದಯಾನಿಧಿ ಮಾರನ್ ಬೆಂಗಳೂರದಾಗ ಕೊಟ್ಟೆವು, ದಿಲ್ಲಿಯೊಳಗೆ ಕೊಟ್ಟೆವು, ಎಲ್ಲ ಕಡೆ ಕೊಟ್ಟು ಬಂದೀವಿ. ಗುಲ್ಬರ್ಗ ಲೋಕಲ್ದಾಗ ಕೊಟ್ಟಿವಿ. ಟೆಕ್ಸ್ಟೈಲ್ ಸೆಕ್ರೆಟ್ರಿ ಬಂದಿರು, ಅವ್ರಿಗೂ ಕೊಟ್ಟಿವಿ. ಏನಿಲ್ಲ, ಲೆಟ್ರ್ ಹೋಗ್ತಾರೆ ಆ ಕಡೆ ಬರ್ತಾರೆ. ಯಾರು ಏನೂ ಮಾಡಿದ್ವಿ ಈ ಥರ ಇಷ್ಟು ವರ್ಷ ಆಯಿತು. ಗುಲ್ಬರ್ಗದಾಗ ಎಷ್ಟು ಎಲೆಕ್ಷನ್ ಅದು ನೋಡಮ್ಮ ಅಂತಂದರು. MLA ಎಲೆಕ್ಷನ್ ಆಯಿತು. MLA ಕಾಂಗ್ರೆಸ್ ಪಾರ್ಟಿ ಹೋದ್ರು, ಕಾರ್ಪೊರೇಟರ್ ಕಾಂಗ್ರೆಸ್ ಪಾರ್ಟಿ ಹೋದ್ರು, MP ಕಾಂಗ್ರೆಸ್ ಪಾರ್ಟಿ ಬಂತು. ಬರೀ ಆಶ್ವಾಸನೆ ಕೊಟ್ಟರೆ ಎಲ್ಲ ಪಾರ್ಟಿಯವರು. ನಾವು ಏನಿಲ್ಲ, ಒಬ್ರಿಗೆ ಏನೂ ಮಾಡಲಿಲ್ಲ. 123 ಮಂದಿ 100 ಮಂದಿ ಬರೀ SC/ST ಜನ ಅದ. ಮ್ಯಾಗಿಂದ ಒಂದು 23 ಮಂದಿ ಬೇರೆ ಅದರ್ ಕಾಸ್ಟ್ಗಳು. ಬರೀ ಪೇಪರ್ನಾಗ ಹೇಳ್ತಾರೆ ನಾವು SC/ST ಮಂದಿಗೆ ಹಂಗೆ ಮಾಡೀವಿ, SC/STಗೆ ಹಿಂಗೆ ಮಾಡಿ. ಏನೂ ಮಾಡಿಲ್ಲ. ನಮ್ಗೆ ಒಂದು ನೀರಿನ ಸೌಲಭ್ಯ ಸಹಿತ ಇಲ್ಲ. ನಮ್ಮ ಏರಿಯಾ ಅಷ್ಟು ಮಂದಿಗೆ ನಾವು ಎಲ್ಲರೂ ಸಣ್ಣ ಕುಸ್ತಿ ರೇಷನ್ ದುಕಾನಕ್ಕೆ ಹೋಗ್ಬೇಕು. ಲೈಟ್ ನಮ್ಮ ಏರಿಯಾಕ್ಕಿಲ್ಲ ಅಂದರೂ ನಾವು ಜಗಳ ಆಡ್ಕೋಬೇಕು. ನಮ್ಗೆ ಏನಿಲ್ಲ, ಭಾಳ ನೆಗ್ಲೆಕ್ಟ್ ಮಾಡಿಬಿಟ್ಟು ಸರ್ಕಾರ. ಅದಕ್ಕೆ ನಾವು ಕೇಂದ್ರ ಸರ್ಕಾರ ಹೇಳೋದು, ರಾಜ್ಯ ಸರ್ಕಾರ ಹೇಳೋದು, ಕೇಂದ್ರ ಸರ್ಕಾರ ತನ ಎಲ್ಲ ಅಧಿಕಾರಿಗಳಿಗೆ ಅವ್ರು ಕಾಲು ಹಿಡ್ಕೊಂಡು ನಮ್ಮ ಹಣಿ ಮ್ಯಾಗ ಅವ್ರ ಹೆಬ್ಬಟ್ಟು ನಿಶಾನೆ ಇರ್ಬೋದು, ಏನಾದ್ರು ತೆಗೆದು ತೋರಿಸ್ತಾರೆ. ಆದರೆ ಯಾರಿಗೂ ಕಲಿಕರು ಬಂದು ಇವು ಮಾಡಬೇಕು ಅಂತ ಭಾವನೆ ಯಾರಿಗೂ ಬರಲ್ಲ. ನಾವೇನು ಫ್ರೀ ಬಿಡ್ತಾ ಇಲ್ಲ. ನಮಗೆ ಪ್ರತಿ ಹ್ಯಾಂಡ್ 175,000 ರೂಪಾಯಿ ಹಿಡ್ಕೊಂಡ್ರೆ 125 ಮಂದಿಗೆ ಎಷ್ಟು ರೊಕ್ಕ ಆಗ್ತದೆ ನೀವೇ ಲೆಕ್ಕ ಹಾಕಿ. ಕರೋಡಗಟ್ಟಲೆ ರೊಕ್ಕ ಆಗ್ತದೆ. ಅವರು ಲಕ್ಷಾನುಗಟ್ಟಲೆ ಮಂದಿಗೆ ಮಾರ್ಲಕೈತಾರೆ. ನಮಗೆ ಕೊಡೋದು ಸರ್ಕಾರ ಕೊಡಲೇ ಆಗ್ಯದ. ಅದಕ್ಕೆ ನಾವು ದಯಮಾಡಿ ಏನೇ ಮಾಡಿ ಸರ್ಕಾರ ಕಣ್ಣು ತೆರೆಸ್ಬೇಕು. ಇಷ್ಟು ಜನದ ಮನೆ ಬೀಳ್ಲಿಕ್ಕಾಗ್ಯಾವ, ಬಿದ್ದವ್ರಿಗೆ ಕೆಲವು ಅವರೇ ಏನೋ ಸಪೋರ್ಟ್ ಕೊಟ್ಟು ಮಾಡಿಕೊಂಡು ಸ್ವಲ್ಪ ಜೀವನ ಸಾಗಿಸ್ಲಕೈತಾರೆ. ಅದಕ್ಕೆ ದಯಮಾಡಿ ಇಷ್ಟು ವರ್ಷ ಆಯಿತು, ಈಗಲೇ ಏನಾದ್ರು ಮಾಡಬೇಕು. ಈಗ ಅವಾಗ ಬಿಟ್ಟು ಬಳಕೆ ಹುಟ್ಟಿ ಮಕ್ಕಳಿಗೆ ದೊಡ್ಡವಾಗಿ 18, 19, 20 ವಯಸ್ಸು 23 ವಯಸ್ಸು ಬೇಜಾರು ಬಂದವು. ಅವು ವೋಟಿಂಗ್ ಪವರ್ ಸಹಿತ ಸಿಕ್ಕದವ್ರು. ಅವ್ರು ಸಹಿತ ಅಂತಾರೆ, ಮಕ್ಕಳು ಸಹಿತ ಬೈಲಕೈತೆ, ನಿಮ್ಮ ಕೈಲಿ ಏನೂ ಆಗಲ್ಲ, ನೀವು ಸತ್ತು ಹೋಗ್ತೀರಿ, ನಮ್ಗೆ ಸತ್ತು ಹೊಡ್ಲಕೈತೆ ಅಂತೇಳಿ ಅವಾಗ ಎಲ್ಲ ಹುಡುಗರೇ ಸ್ಟ್ರೈಕ್ ಮಾಡೋಮಂತ ತಯಾರಾಗ್ಯಾರ. ಅದಕ್ಕೆ ನಾವು ಏನದ ಸರ್ಕಾರಕ್ಕೆ ಇದ್ರ ಬಗ್ಗೆ ಮನವಿ ಮಾಡ್ಲಕತ್ತೀವಿ. ಆದಷ್ಟು ಮಟ್ಟಿಗೆ ದಯಮಾಡಿ ಸರ್ಕಾರ ನಮ್ಮದು ಅನ್ಕೊಂಡು ಇದೊಂದು ಮನವಿ ಸ್ವೀಕಾರ ಮಾಡಿ ನಮ್ಗೆ 123 ಮಂದಿ ಕೊಡಬೇಕು. ಎಲ್ಲಿ ಕೇಳಿದ್ರು ಬೆಂಗಳೂರಿನಾಗ 6 ಮನೆ ಕೊಟ್ಟಿವಿ, ದಿಲ್ಲಿ ಒಳಗೆ ಇಷ್ಟು ಮನೆ ಕೊಟ್ಟಿವಿ, ಮಂಗಳೂರಾಗ ಕೊಟ್ಟಿವಿ, ಬಾಂಬೆದಾಗ ಕೊಟ್ಟಿವಿ, ಎಲ್ಲ ಇದೇ ಹೇಳ್ತಾರೆ. ನಮಗೆ ಕೊಡಪ್ಪ ಅಂತಂದ್ರೆ ಯಾರು ಮಾತಾಡಬೇಕು. ಲೋಕಲ್ ಮಿನಿಸ್ಟರ್ ಮಾತಾಡಲ್ಲ, ಸೆಂಟ್ರಲ್ ಮಿನಿಸ್ಟರ್ ಮಾತಾಡಲ್ಲ. ಲೋಕಲ್ಪ್ಪ ಅಂದ್ರೆ ಗುಲ್ಬರ್ಗದವ್ರು ಅಲ್ಲಿ, ಬೆಂಗಳೂರದವ್ರು ಅಲ್ಲಿ, ದಿಲ್ಲಿಯವರು ಯಾರು ನೆಗ್ಲೆಕ್ಟ್ ಅಂದರೆ ನಮ್ಗೆ ಏನಿಲ್ಲ. ಎಲ್ಲ ಭಿಕ್ಷುಕರಿಗೆಲ್ಲ ಕನಿಷ್ಠ ತಿಳಿದು ಬಿಟ್ಟರೆ ದಯಮಾಡಿ ತಾವು ಮೀಡಿಯಾದವ್ರು ಸ್ವಲ್ಪ ಸರ್ಕಾರಕ್ಕೆ ಎಬ್ಬಿಸ್ಬೇಕು. ಸರ್ಕಾರಕ್ಕೆ ನಮ್ಮ ಏನದು ಅಳಿಲು ನಮ್ಮ ತಕ್ಲೀಫ್ ತಾವು ದಯಮಾಡಿ ಕೊಡ್ತೀರಿ ಅಂಥೇಳಿ ನಂಬೀವಿ. ನಿಮಗೂ ಪೇಪರ್ದವ್ರಿಗಾಗಲಿ, ಮಾಧ್ಯಮದವರಾಗಲಿ, ನಾವು NTC ಆಫೀಸರಲ್ಲಿ, ನಮ್ಮ ರಾಜ್ಯ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರ ಎಲ್ಲರೂ ದಯಮಾಡಿ ಕಳ್ಕಳಿ ಮನೆಯಿಂದ ಬೇಡ್ಕೊತೀವಿ. ನಮ್ದು ಏನಾದರೂ ಹಲ್ ಮಾಡಿಬಿಡ್ರಿ ಅದ್ರ ಜಲ್ದಿ. ಇಲ್ಲಪ್ಪ ಅಂದ್ರೆ ಬರೋ ಎಲೆಕ್ಷನ್ದಾಗ ನಾವು ಏನು ನಿರ್ಣಯ ಮಾಡಬೇಕು ನಾವು ಎಲ್ಲರೂ ಮಾಡ್ತೀವಿ. 123 ಮಂದಿ ಇದ್ದೀವಿ. 23 ಮಂದಿ ಅಂದರೆ 123 ಮಂದಿ ಅಷ್ಟೇ ನಾವು ಓಟಿಸಲ್ಲ. ನಮ್ಮ ಗರಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು 60,000 ರಿಂದ 75,000 ಮಂದಿ ಓಟಿಸ್ತೀವಿ. ಅವಾಗ ನಾವು ಏನು ಮಾಡಬೇಕು, ನಮ್ಮ ತಾಕತ್ತು ಅವಾಗ ತೋರಿಸ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಆದಷ್ಟು ಈಗೇ ಮುಗಿಸಿದ್ರೆ ಭಾಳ ಚಲೋ ಆಗ್ತದೆ. ಅದಕ್ಕೆ ದಯಮಾಡಿ ಮುಗಿಸ್ರಿ. ನಾವು ಪತ್ರಿಕೆದವ್ರಿಗೆ ಕೇಳ್ಕೊತೀವಿ, ನೀವೇ ಸ್ವಲ್ಪ ಏನಾದರೂ ಹೇಳ್ರಿ, ನೀವು ಮಾತಾಡ್ರಿ, ಸರ್ಕಾರ ಕಣ್ಣು ತೆರೆಸ ಕೋಶಿಶ್ ಮಾಡಿರಿ ಅಂತೇಳಿ ಪತ್ರಿಕೆದವ್ರಿಗೆ ಕೈ ಜೋಡಿಸಿ ಹೇಳ್ತೀವಿ. ನಮಸ್ಕಾರ. ಏನು ಇರ್ಲಕೈತೆ ಅವ್ರು ಏನು ಹೆಸರು ಕೊಡ್ತೀವಿ ಅಂತ ಹೇಳಿದ್ರೆ ಖಲಾಸ್ ಕೊಡೋಲ್ಲ. 2002 ಬಂದೈತಲ್ರಿ, 2 ವರ್ಷ ಕೂತೀವಿ ಅಷ್ಟೇ. 4ರಿಂದ ಬಂದತ್ತವ್ರು ಇಲ್ಲಿ ತನಕ ಬೆನ್ನತ್ತಿ ಹೋಗ್ಬೇಕು. ಎಲ್ಲರೂ ಮೆಂಬರ್ ಕೊಡಬೇಕು, ಕಾಲು ಬಿಡಬೇಕು. ಆಯ್ತಪ್ಪ ಅಂತ ಆಶ್ವಾಸನೆ ಕೊಡ್ತಾರೆ, ಮಾಡ್ಬೋದು. ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಅಲ್ಲಿ ಒಂದು ಸಲ NTC ಡೆಲ್ಲಿ ಆಫೀಸ್ಗೆ ಹೋಗಿದ್ದೆವು. ಹೋಗಿ ಚೇರ್ಮನ್ ಸಗಳು NTC ಮಿನಿಸ್ಟರ್ ಸಗಳು, ಟೆಕ್ಸ್ಟೈಲ್ ಮಿನಿಸ್ಟರ್ ಮಾತಾಡಕತ್ತಿ. ಅವರು PIP ಆಫೀಸ್ ಮಂದಿ ಇರ್ತಾರೆ. ಒಬ್ಬ ಬಂದು ಭಾಳ ಉಚಿತ ಮಾತಾಡ್ರೆ, ನಿಮ್ಗೆ ಯಾಕೆ ಕೊಡಬೇಕು, ನೀವೇನು ಮಾಡೀರಿ, ಅದೇನು ಮಾಡೀರಿ, ನಿಮ್ಮ ಕ್ವಾರ್ಟರ್ಸ್ ಹಂಗವ ಹಿಂಗವ, ಕೊಡೋಕ್ಕಾಗಲ್ಲ ಅಂತ ಹೇಳಕೈತವ.
ಅಂದಾಗ ಅವ್ರಿಗೆ ನಾವು ಅದು ಸಾಬ್ರೆ ನೀವು ಇಲ್ಲಿ ದಿಲ್ಲಿ ಒಳಗೆ ಹೆಡ್ ಆಫೀಸಾಗ ಕೂತು ಆರಾಮ್ ಎ ಸಿ ರೂಮ್ನಾಗ ಕೂತು ಮಾತಾಡ್ತೀರಿ, ಅಲ್ಲಿ ಬರ್ರಿ ನಮ್ಮ ಗುಲ್ಬರ್ಗ ಎಲ್ಲದ ಗೊತ್ತಿಲ್ಲ. ಗುಲ್ಬರ್ಗ ಗೊತ್ತದ ನಿಮ್ಗಿಲ್ಲ, ಕರ್ನಾಟಕ ಗೊತ್ತಾ, ಬೆಂಗಳೂರು ಗೊತ್ತು, ಇಟೇ ಗೊತ್ತು. ಗುಲ್ಬರ್ಗ ಜಿಲ್ಲೆ ಒಳಗೆ MSK ಮಿಲ್ ಅಂತಿತ್ತು, ಮೆಹಬೂಬ್ ಶಾಹಿ ಕಲಬುರ್ಗಿ ಮಿಲ್ಸ್ ಕಲಬುರ್ಗಿ ಅಂತೇಳಿ ಬಟ್ಟೆ ಮಿಲ್ ಅದ. ಪೂರಾ ಇಡೀ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಲೆವೆಲ್ ನಂಬರ್ 1 ಮಿಲ್ ಇತ್ತು. ಅಂಥ ಮಿಲ್ ಎಲ್ಲ ಬರ್ಬಾದ್ ಮಾಡಿಕೆ ನಮ್ಗೆ ಸದಾ ಬೀದಿ ಪಾಲ್ ಮಾಡ್ಯಾರ. ಅದಕ್ಕೆ ನಾವು ದಯಮಾಡಿ ಆದ್ರಾಗ್ಯದ ನಾನು ಮಳೆ ಬರೋಂತ ನಾವು ಸುಮ್ಮ ಕೂತೀವಿ. ನಮ್ಮ ಕ್ವಾರ್ಟರ್ಸ್ ನಮ್ಮ ಹೆಸರು ಮಾಡೋದು ಭಾಳ ಆಭಾರಿ ಇರ್ತೀವಿ, ಧನ್ಯವಾದ ಹೇಳ್ತೀವಿ. ಮುಂದೆ ಯಾರೇ ಮಾಡಿದ್ರು ನಾವು ಅವ್ರ ಫೇವರ್ನಾಗ ಮುಂದೆ ಏನದ ಎಲೆಕ್ಷನ್ದಾಗ ತೋರಿಸ್ತೇವೆ ಇಷ್ಟೇ, ಮತ್ತೊಂದು ಏನಿಲ್ಲ. ನಾವು ಬಡವ್ರ ಸೀಟು ದಾವಡಿ ಮೂಲ ಅಂದಾಗ ನಮ್ಮನ್ನು ನಾವೇ ತಕ್ಲೀಫ್ ತೋರ್ಕತ್ತೀವಿ, ನಿಮ್ಗೆ ಯಾರಿಗೂ ತಕ್ಲೀಫಿಲ್ಲ. ಆರಾಮ AC ಆಫೀಸಾಗ ಕುಂದಿರ್ತೀರಿ, PAಗಳು ಇರ್ತಾರೆ, ದುನಿಯಾದ ಮಂದಿ ಇರ್ತಾರೆ, ಕುಂತಲ್ಲಿ ಎಲ್ಲ ಬರ್ತದೆ ನಿಮ್ಗೆ. DA ಚಾ ಪಾಳ ನಾಷ್ಟ ಏನೋ ಅದು ನಿಮ್ಗೇನೂ ತಕ್ಲೀಫಿಲ್ಲ. ಮಾರ್ಕೆಟ್ ಏಟು ಹೋದ್ರು ಹೋಲಕ್ಕೆ, ಮಾರ್ಕೆಟ್ ಬಿದ್ದು ಬೀಳಕ್ಕೆ ನಿಮಗೆಲ್ಲ ಕುಂತಲ್ಲಿ ಬರ್ತದೆ. ದಯಮಾಡಿ ಗರೀಬರ ಸಂಖ್ಯೆ ಮಾಡಿದ್ರೆ ಚಲೋ ಆಗ್ತದೆ. ನಾವು ಸ್ವತಂತ್ರ ಭಾರತ ಇದ್ದೀವಿ, ಸ್ವತಂತ್ರ ಪ್ರಜೆಗಳಾಗಿ ನಮ್ಗೆ ನೀವು ಸರ್ಕಾರದವ್ರು ಕಾಣುತ್ತಿರೋದು ನೋಡ್ಬೇಕು. ಇಷ್ಟೇ ನಾವು ವಿನಂತಿ ಮಾಡಿ ಬೇಡ್ಕೊತೀವಿ. ನನ್ನ ಹೆಸರು ಅಣ್ಣಾರಾವ್ ರೆಡ್ಡಿ ಅಂತೇಳಿ, ಕ್ವಾರ್ಟರ್ಸ್ ನಂಬರ್ B ಇಲ್ಲಿ MSK ಕ್ವಾರ್ಟರ್ದಾಗ ಇದ್ದೀವಿ. MSK मिल एक्ट एम्प्लॉयज हमने 22 साल से काम किए हैं, लेकिन अभी तक हमारा कुछ हल नहीं हुआ. हमारा क्वार्टर्स के बारे में 2 साल 123 लोगों को देता हूँ बोले. 2 बार मीटिंग को गए, 2 बार दिल्ली को गए, दिए बेंगलोर में 2 बार मीटिंग को जाने के बाद वो कंदई स्वामी था, चौकलिंगे था, रमेश था, इंदुमती था, सब जने थे, लेकिन आश्वासन दिए, लेकिन अभी तक कुछ काम ही नहीं किए. करतो बोल रहे हैं. 2011 में फरवरी 5 तारीख में हमने मीटिंग बुलाया, उस टाइम पे हम गए थे. सब जन लिख को दिए, आश्वासन दिए, अभी तक कुछ भी नहीं किए. दिल्ली को गए, दिल्ली को 6 बार एप्लीकेशन दिए, लेकिन अभी कुछ भी नहीं हुआ, हल नहीं हुआ. अब तो हल होना चाहिए. अगर नहीं हुआ तो आगे क्या करना है वो हम कर सकते हैं उसको. कितने साल से वहाँ पे काम कर रहे हैं? हम 22 साल से काम कर रहे हैं. क्या बोल के वहाँ पे MSK मिल वर्कर्स बोल को काम किए. हाँ, तो कंपनी ने क्या बोल के बोला था? मजदूर बोल को. क्वार्टर्स के लिए हाँ, क्वार्टर्स के लिए देतुम बोल को हमारे पैसे पकड़ लिए 75,000. 75,000 कितने लोगों के पकड़े? 123 लोगों का. अभी 8 करोड़ चिल्लर जमा हुआ है हमारे. अभी देतुम बोल रहे, अभी तक कुछ भी नहीं दिए, खाली मुँह बोल रहे, काम नहीं कर रहे. ये आप क्वार्टर्स में रह रहे हैं या कहाँ? हाँ, क्वार्टर्स में है. हम क्वार्टर्स नहीं छोड़ेंगे, हमारा क्वार्टर्स होना चाहिए. ये ऑफिसर वगैरह क्या रिप्लाई दे रहे हैं? अभी कुछ भी नहीं है, खाली हमने जाकर नोटिस देने के बाद हाँ कर तो तुमको क्या छुड़ा रहे, क्या तुम क्यों गड़बड़ कर रहे बोल के इतना बोलते हमको भेज दे रहे. कितने साल हो गए सर? ये ऐसे बोल को 22 साल हो गए. आगे आप उनको क्या बोलना चाह रहे हैं लास्ट में? हाँ, हमारा क्या है, हमारा क्वार्टर्स देना. अगर क्वार्टर्स नहीं दिए तो जगह देना. क्वार्टर्स की तरफ से कितने हमको 15 एकड़ जगह दो. हमारा 8 करोड़ चिल्लर पैसे है. MSK मिल के तरफ से हमारा मजदूर 123 लोगों का 8 करोड़ चिल्लर है हमारे कट किए. तो हमारे क्या 15 एकड़ जगह दो, क्वार्टर्स मिला को दो. खाली खुले जगह मत दो, क्वार्टर्स मिला को दो. हम क्या कर लेने का कर लेते, दूसरे को बेच रहे ना, वो हमको दो. दूसरे कहाँ पॉलिटिक्स के पास नहीं गया? हाँ, अभी हम किन्हीं के पास गए तो भी फिर भी खड़गे साहब के पास गए और BJP वाले के पास गए, कांग्रेस वाले के पास गए, सब आश्वासन दे रहे हैं, लेकिन काम नहीं किए. क्या बोल के बोल रहे हैं? क्या करते बोल रहे हैं. खड़गे साहब ने बहुत अच्छे किया काम, लेकिन बाप बेचारे उनको कुछ नहीं बोलना चाहिए. अगर उन्होंने बोल दिया, वो करना नदी का दामाद था, उन्होंने बोले 15 अगस्त को क्या तुम्हारा डिक्लेयर कर देता हूँ, फ्री गिफ्ट बोल को देता हूँ बोले. अभी तक नहीं दिए. जो बातें बोल रहे हैं. हाँ, वो उस टाइम पर देता हूँ बोले तो वाले वो क्या चोरी में पकड़ गए, हमारा काम रुक गया. अभी तक कोई काम ही हल नहीं हुआ. ये तो अगर काम नहीं किए तो आगे इलेक्शन है, हम इलेक्शन को क्या बरसात करेंगे, उसको क्या रुका को छोड़ेंगे. हमारा लोग देखो जी 123 लोग है, कम से कम 1000 के ऊपर है हमारा वोट. वो आगे का सोच को चलना चाहिए. अगर मिनिस्टर रहो ना, कोई भी रहने दो, NPC रहो, कोई भी रहने दो, हमारा काम क्या है करना. अगर नहीं किए तो आगे क्या होता, आगे की बात आगे. हाँ, हमारा नाम भीमराव पट्टेदार.